ಇವತ್ತು ನಮ್ಮೂರಿನ ಸುಂದರವಾದ ಅಡಿಕೆ ತೋಟ ನಿಮಗೆ ತೋರಿಸ್ತೀನಿ. ಈ ಹಸಿರು ವಾತಾವರಣ ನೋಡಿ ಮನಸ್ಸಿಗೆ ಫ್ರೆಶ್ ಆಗುತ್ತೆ. ಯಾರೆಲ್ಲ ಅಡಿಕೆ ಬೆಳೆಗಾರರಿದ್ದೀರಿ, ರೈತರಿದ್ದೀರಿ, ಹಾಗೆ ಕುರಿ ಫಾರ್ಮ್ ಹಾಗೆ ಕೋಳಿ ಫಾರ್ಮ್ ಯಾರ್ಯಾರು ಮಾಡ್ತಿದ್ದೀರಿ ಅವ್ರಿಗೆಲ್ಲ ಈ ವಿಡಿಯೋ ಪೂರ್ತಿಯಾಗಿ ವಿಡಿಯೋ ನೋಡೋದನ್ನು ಮರಿಬೇಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ. ಯಾರೆಲ್ಲ ಸಿಟಿಲಿ ಇದ್ಬಿಟ್ಟು ಅವಾಗವಾಗ ಹಳ್ಳಿಗೆ ಹೋಗಿ ಬರ್ತೀರಾ ಅವರೆಲ್ಲರೂ ಕಮೆಂಟ್ ಮಾಡಿ. ಹಳ್ಳಿ ಜೀವನ ಸ್ವಲ್ಪ ಕಷ್ಟನೇ ಆಗಿದ್ರೂ ನೆಮ್ಮದಿ ಜೀವನ ಆಗಿರುತ್ತೆ. ಹಳ್ಳಿಲಿ ಸಿಗುವಂಥ ಒಳ್ಳೆ ಗಾಳಿ, ಶಾಂತವಾದ ವಾತಾವರಣ ಸಿಟಿಲಿ ಸಿಗೋದಿಲ್ಲ. ನನ್ನ ಕೇಳೋದಾದರೆ ಸಿಟಿಗಿನ್ನ ಹಳ್ಳಿನೇ ಬೆಸ್ಟ್ ಅಂತ ಹೇಳ್ತೀನಿ. ಇದು ನಮ್ಮ ಹಳ್ಳಿ, ಹಾಗೆ ನಮ್ಮ ಅಡಿಕೆ ತೋಟ, ನಮ್ಮ ಕುರಿ ಶೆಡ್ ಕಣ ಅಂತೀವಲ್ಲ ಅದು. ಈ ವ್ಲಾಗ್ ನಿಮಗೋಸ್ಕರ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತಾ ನಟರಾಜ್. ಇವತ್ತೇನಪ್ಪ ಬೈಕಲ್ಲೆಲ್ಲ ಹೋಗ್ತಿದ್ರಲ್ಲ ಬೆಳಬೆಳಿಗ್ಗೆನೆ ಅಂತ ಯೋಚನೆ ಮಾಡ್ತಿದ್ದೀರಾ. ಇವತ್ತು ನಾವು ನಮ್ಮೂರಿಗೆ ಬಂದಿದ್ದೀವಿ. ನಮ್ಮೂರಿನ ಅಡಿಕೆ ತೋಟನ ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ನಿಮಗೆ ಇಷ್ಟ ಆಗುತ್ತೆ. ಹಳ್ಳಿಯ ಸುಂದರವಾದ ವಾತಾವರಣ ಹೇಗಿದೆ, ಎಲ್ಲಿ ನೋಡಿದರೂ ಸುತ್ತಮುತ್ತ ಹಸಿರು ಹೊಲಗಳು, ತಾಜಾ ಗಾಳಿ, ಪಕ್ಷಿಗಳ ಶಬ್ದ, ತುಂಬ ಶಾಂತವಾದ ವಾತಾವರಣ. ಇಂಥ ವಾತಾವರಣದಲ್ಲಿರೋಕ್ಕೆ ನನಗಂತೂ ತುಂಬಾ ಖುಷಿ. ಹಳ್ಳಿಯಿಂದ ಸ್ವಲ್ಪನೇ ದೂರದಲ್ಲಿ ನಮ್ಮ ತೋಟ ಇದೆ. ಹಳ್ಳಿ ಜೀವನ ಅಂದರೆ ತುಂಬ ಸರಳವಾಗಿರುತ್ತೆ, ಹಾಗೆ ಸಂತೋಷವಾಗಿರುತ್ತೆ. ಹಳ್ಳಿ ಜನಗಳೆಲ್ಲ ಬೆಳಿಗ್ಗೆ ಬೇಗ ಎದ್ದು ಹೊಲಗಳಿಗೆ ಹೋಗ್ತಾರೆ. ನಮ್ಮ ಮನೇಲಿ ಹೇಗಂತ ಹೇಳೋದಾದರೆ, ನಾವು ಇನ್ನೊಂದು ಹೊಲದಲ್ಲಿ ಸೀಡ್ಸ್ ಸೌತೆಕಾಯಿ ಬರುತ್ತಲ್ಲ ಅದನ್ನ ಹಾಕಿದ್ದೀವಿ. ಔಷಧಿಯಾಗಿ ಅದನ್ನ ಬಳಸ್ತಾರೆ. ಸೌತೆಕಾಯಿನ ಅರಿಯೋದಕ್ಕೆ ಆಳುಗಳನ್ನ ಕರ್ಕೊಂಡು ನಮ್ಮ ತಂಗಿ ಹೋಗಿದ್ದಾಳೆ. ನಾವು ಮನೇಲಿ ಅಡುಗೆ ಮಾಡಿಬಿಟ್ಟು ಅವರಿಗೆ ಬುತ್ತಿ ಕಳಿಸಿದ್ವಿ. ಏನು ಅಡುಗೆ ಮಾಡಿದ್ದೆ ಅಂತಂದರೆ ನುಗ್ಗೆ ಸೊಪ್ಪಿನ ಉದ್ಕ ಮುದ್ದೆ ಮಾಡಿದ್ದೆ. ನಮ್ಮ ಮೈದನ ಕೈಯಲ್ಲಿ ಬುತ್ತಿ ಕಳಿಸಿ ನಾನು, ನಮ್ಮ ಮನೆಯವರು ಹಾಗೆ ಮಕ್ಕಳು ಎಲ್ಲರೂ ತೋಟ ನೋಡೋಣ ಅಂತಂದೇಳಿ ತೋಟಕ್ಕೆ ಬಂದ್ವಿ. ಮಕ್ಕಳು ಎಲ್ಲರೂ ನನಗಿನ್ನ ಮುಂಚೆನೇ ಓಡ್ತಿದ್ದಾರೆ. ಇವತ್ತು ನನ್ನ ಜೊತೆ ನಮ್ಮೂರಿನ ತೋಟ ತೋರಿಸ್ತಿದ್ದೀನಿ. ನಮ್ಮ ತೋಟ ಹೇಗಿದೆ ಅಂತಂದೇಳ್ಬಿಟ್ಟು ನೋಡಿ, ಎಷ್ಟು ಸಖತ್ತಾಗಿದೆ, ಎಷ್ಟು ಕ್ಲೀನಾಗಿದೆ. ನಾವು ಇದನ್ನು ಹಾಕ್ಬಿಟ್ಟು ಸುಮಾರು ಏನಿಲ್ಲ ಅಂದರೂ ಒಂದು 5 ವರ್ಷ ಆಯಿತು. ನನ್ನ ದೊಡ್ಡ ಮಗ ಹುಟ್ಟಿ ಒಂದು 3 ತಿಂಗಳಿಗೇ ನಾವು ಅಡಿಕೆನ ಹಾಕಿದ್ವಿ. ಯಾರ್ಯಾರೆಲ್ಲ ಅಡಿಕೆ ಸಸಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೋಸ್ಕರನೇ ಈ ವಿಡಿಯೋ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ. ಈ ವ್ಲಾಗ್ ನಿಮಗೆ ಯೂಸ್ಫುಲ್ ಆದರೆ, ಹಾಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಯಾರ್ಯಾರೆಲ್ಲ ಅಡಿಕೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಹಸಿರಾಗಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾನು ಸುಮಾರು ಏನಿಲ್ಲ ಅಂದರೂ ಒಂದು 4 ತಿಂಗಳು ಊರಿಗೆ ಹೋಗಿರಲಿಲ್ಲ. ಇವಾಗ ಹೋದಾಗ ಸಖತ್ ಖುಷಿ ಆಯಿತು. ಹೊಂಬಾಳೆ ಅಂತೂ ಎಲ್ಲ ಗಿಡದಲ್ಲಿ ಕೂಡ ಹೊಂಬಾಳೆ ಬಿಟ್ಟಿದೆ. ಒಂದೇನಿಲ್ಲ ಅಂದರೂ 3-4 ಹೊಂಬಾಳೆ ಬಿಟ್ಟಿದೆ. ತುಂಬಾ ಖುಷಿ ಆಯಿತು. ನಾವು ಪಟ್ಟಿರೋ ಕಷ್ಟಕ್ಕೆ ಫಲ ಸಿಗೋ ಟೈಮ್ ಬಂತಲ್ವ. ನಾವೆಲ್ಲ ಬೆಳೆದಿದ್ದು ಸಿಟಿನಲ್ಲೇ, ನಮಗೆ ವಿಲೇಜ್ ಲೈಫ್ ಗೊತ್ತಿಲ್ಲ. ಹಾಗಾಗಿ ನನಗೆ ಊರಿಗೆ ಹೋದಾಗೆಲ್ಲ, ನಮ್ಮ ಮನೆಯವ್ರ ಊರಿಗೆ ಹೋದಾಗೆಲ್ಲ ನನಗೆ ತುಂಬಾ ಇಷ್ಟ ಹೊಲಕ್ಕೆಲ್ಲ ಹೋಗೋದಕ್ಕೆ. ಎಷ್ಟು ಸೈಲೆಂಟಾಗಿರುತ್ತೆ, ಹಾಗೆ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಕ್ಷಿಗಳ ಕಲರವ ತುಂಬಾ ಕೇಳೋಕ್ಕಂತೂ ತುಂಬ ಇಂಪಾಗಿರುತ್ತೆ. ಪ್ರತಿ ಸಲ ಊರಿಗೆ ಹೋದಾಗಲೂ ಡೆಫಿನೆಟಾಗಿ ನಾನು ಹೊಲಕ್ಕೆ ಹೋಗೇ ಬರ್ತೀನಿ. ತುಂಬ ಮಳೆ ಆಗಿಬಿಟ್ಟು ಒಂಥರ ಗದ್ದೆ ಥರ ಆಗಿಬಿಟ್ಟಿತ್ತು ನಮ್ಮ ತೋಟ. ಇವಾಗ ಚೆನ್ನಾಗಾಗಿದೆ, ಬಿಸಿಲು ಬಂದಿರೋ ಕಾರಣ ತುಂಬಾ ಚೆನ್ನಾಗಾಗಿದೆ. ನಾವೇನು ಬೋರ್ವೆಲ್ ಹಾಕ್ಸಿದ್ವಲ್ಲ
ಅದರಲ್ಲೂ ಕೂಡ ನೀರು ಉಕ್ತಾನೆ ಇತ್ತು. ಮತ್ತು ಮಳೆ ಬಂದಿರೋ ನೀರು ಕೂಡ ತುಂಬಾ ತುಂಬ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಗದ್ದೆ ಥರ ಆಗೋಗಿತ್ತಂತೆ. ಇವಾಗಂತೂ ತುಂಬಾ ನೀಟಾಗಿ ಚೆನ್ನಾಗಾಗಿದೆ. ನನಗಂತೂ ಹೊಂಬಾಳೆ ಬಿಟ್ಟಿರೋದನ್ನ ನೋಡಿಬಿಟ್ಟು ತುಂಬ ಅಂದರೆ ಖುಷಿಯಾಯಿತು. ನನ್ನ ಖುಷಿನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಿದ್ದೀನಿ. ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ತೋಟಕ್ಕೆ ಹೋಗಬೇಕು, ಹೊಲಕ್ಕೆ ಹೋಗಬೇಕು ಅಂತಂದರೆ ನಾವು ಹೊರಡು ಕೂಡಲೇ ಅವರು ಕೂಡ ಬಂದುಬಿಡ್ತಾರೆ ನಮ್ಮ ಜೊತೆ. ಹಾಗೆ ನಮ್ಮ ಮೈದನ ಮಗನೂ ಕೂಡ ಬಂದಿದ್ದ. ತೋಟನ ಒಂದು ರೌಂಡ್ ನೋಡ್ಕೊಂಬರೋಣ. ಸುಮಾರು 2 ಎಕರೆಗೆ ನಾವು ಈ ಅಡಿಕೆ ತೋಟನ ಕಟ್ಟಿದ್ದೀವಿ. ಇನ್ನೂ ಮಧ್ಯ ಗಿಡಗಳು ಹಾಕ್ಬೇಕಂತ ಅಂದ್ಕೊಂಡಿದ್ವಿ. ಒಂದ್ಸಲ ಬಾಳೆ ಹಾಕಿದ್ವಿ. ವೀಳ್ಯದೆಲೆ ಬರುತ್ತಲ್ಲ, ಅದ್ರ ಬಳ್ಳಿನ ಕಟ್ಟಬೇಕಂತ ಅಂದ್ಕೊಂಡಿದ್ದೀವಿ. ನಾನು 4 ತಿಂಗಳಕ್ಕಿಂತ ಮುಂಚೆನೇ ಬಂದಾಗ ಇಷ್ಟು ಎತ್ತರವಾಗಿ ಇರಲಿಲ್ಲ ಗಿಡಗಳು, ಅಡಿಕೆ ಗಿಡಗಳು. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ನನಗಂತೂ ನಾನು ಹೋಗೋಕ್ಕೂ ಮುಂಚೆನೇ ನಮ್ಮ ಮನೆಯವರು ಮಕ್ಕಳು ಆಲ್ರೆಡಿ ಬಂದು ನಿಂತ್ಕೊಂಡಿದ್ರು ಆಟ ಆಡಿಕೊಂಡು. ಈ 3 ಜನ ಮಕ್ಕಳನ್ನ ಕರ್ಕೊಂಬಂದುಬಿಟ್ಟು ಸರಿಯಾಗಿ ನಮಗೆ ತೋಟನೂ ನೋಡೋಕ್ಕಾಗಲಿಲ್ಲ. ಅಷ್ಟು ತರಲೆ ಮಾಡ್ತಿದ್ರು. ಗಲಾಟೆ ಅಂದರೆ ಗಲಾಟೆ, ವಿಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ, ಅಷ್ಟು ಗಲಾಟೆ ಮಾಡ್ತಿದ್ದಾರೆ. ಫುಲ್ಲು ಖುಷಿ ಅವ್ರಿಗೆ ತೋಟಕ್ಕೆ ಬಂದುಬಿಟ್ಟು. ಇನ್ನು ಸ್ವಲ್ಪ ದಿನವೇ ಆಗಿದೆ, ನೀರೆಲ್ಲ ಚೆನ್ನಾಗಿ ಬತ್ತಿರೋದು. ಹಾಗಾಗಿ ಅಲ್ಲೆಲ್ಲಿ ಕೆಸರಿದೆ, ಅದರಲ್ಲೆಲ್ಲ ಕಾಲಿಟ್ಬಿಟ್ಟಿದ್ದಾರೆ 3 ಜನನೂ ಕೂಡ. ಹಾಗೆ ನಾನು ಕೂಡ ಕಾಲಿಟ್ಟೆ. ಫುಲ್ಲು ಒಳಗೆ ಹೋಗ್ಬಿಡ್ತು. ಅದಕ್ಕೆ ಬಿದ್ದುಬಿಡ್ತಾನೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರು ಎತ್ಕೊಂಡೇ ಇದ್ದಾರೆ. ಆದರೂ ಅವ್ನು ಎತ್ಕೊಂಡ್ರು ಸುಮ್ಮನೆ ಇರ್ತಿಲ್ಲ. ಕೆಳಗೆ ಇಳಿಸು ಪಪ್ಪ, ಇಳಿಸು ಅಂತ ಹೇಳ್ತಿದ್ದಾನೆ. ಚಪ್ಪಲಿ ಎಲ್ಲ ಕೆಸರಾಗ್ಬಿಟ್ಟಿದೆ, ಬಿಚ್ಚು ಅಂತಲೂ ಕೂಡ ಹೇಳ್ತಿದ್ದಾನೆ. ನೋಡಿ, ಇವಾಗ ಹೊಂಬಾಳೆದು ಸಿಪ್ಪೆ ತೆಗೆದು ಕೂಡಲೇ ನನ್ನ ಮಗ ಖುಷಿಯಿಂದ ಕ್ಲಬ್ಸ್ ಹಾಕ್ತಾನೆ. ತುಂಬಾ ಖುಷಿಯಾಗುತ್ತೆ ಅವನಿಗೆ. ಇದೆಲ್ಲ ಮಕ್ಕಳಿಗೆ ತೋರಿಸ್ಬೇಕು. ತುಂಬಾ ಖುಷಿ ಪಡ್ತಾರೆ ಮಕ್ಕಳು. ವ್ಯವಸಾಯದ ಬಗ್ಗೆನೂ ಕೂಡ ಮಕ್ಕಳಿಗೆ ತಿಳಿಸ್ಬೇಕು. ಹಾಗಾಗ ಊರ ಕಡೆಗೆ ಹೋದಾಗ ಹೊಲಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು. ಹೊಂಬಾಳೆ ತುಂಬ ಮೇಲಕ್ಕಿದೆ. ನಾನು ಕೀಳಬೇಕಾದ್ರೆ ನಾನು ಸ್ವಲ್ಪ ಕುಳ್ಳಕ್ಕಿದ್ದೀನಿ. ಹಾಗಾಗಿ ಹೊಂಬಾಳೆ ಎಲ್ಲಿ ಕೆಳಗಿದೆ ಅಲ್ಲಿ ಮಾತ್ರ ನಾನು ಕೀಳ್ತೀನಿ. ನನಗೂ ಈ ಥರ ಮೊಗ್ಗನ್ನ ಬಿಡಿಸೋದಕ್ಕೆ ತುಂಬಾ ಇಷ್ಟ. ನನ್ನ ಮಗ ಮತ್ತು ನಮ್ಮ ಮನೆಯವರು ಯಾವ್ಯಾವ ಮೊಗ್ಗೆಲ್ಲ ಒಣಗಿದ್ದಾವೆ ಅದನ್ನೆಲ್ಲನೂ ಹೊಂಬಾಳೆನ ಬಿಡಿಸ್ತಿದ್ದಾರೆ, ಸಿಪ್ಪೆನ ತೆಗಿತಿದ್ದಾರೆ. ನನ್ನ ಮಗನಿಗೆ ತುಂಬಾ ಖುಷಿ. ಕ್ಲಬ್ಸು ಕೂಡ ಹಾಕ್ತಿದ್ದಾನೆ. ಇಷ್ಟೊತ್ತಿಗೆ ಆಲ್ರೆಡಿ ಬೆಳೆ ಬರಬೇಕಾಗಿತ್ತು, ಬಟ್ ಮಳೆ ಬಂದುಬಿಟ್ಟು ಎಲ್ಲ ಗದ್ದೆ ಥರ ಆಗೋಗಿತ್ತು. ಹಾಗಾಗಿ ಇವಾಗ ಚೆನ್ನಾಗಿ ಬೆಳೆ ಬಂದಿದೆ. ನಮಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ವ್ಯವಸಾಯ ಮಾಡೋದಂದರೆ ತುಂಬಾ ಇಷ್ಟ. ಚಿಕ್ಕವರಿದ್ದಾಗಿಂದ ಹಿಡಿದು ವ್ಯವಸಾಯನೇ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವಾಗ ಅವ್ರು ಗೌರ್ಮೆಂಟ್ ಕೆಲಸದಲ್ಲಿದ್ದರೂ ಕೂಡ ವ್ಯವಸಾಯನ ಬಿಡ್ತಿಲ್ಲ. ಇನ್ನೂ ತುಂಬಾ ಡ್ರೀಮ್ಸ್ ಇದ್ದಾವೆ. ಅಡಿಕೆ ತೋಟದ ಬಗ್ಗೆ ಅವ್ರ ಹತ್ರ ಒಂದೆರಡು ಮಾತುಗಳನ್ನ ಕೇಳೋಣ. ಗೊಬ್ಬರ ಒಂದು ಹೊಡಿಸಿದೆ, ಗೊಬ್ಬರ ಹೊಡಿಬೇಕೀಗ. ಹೊಡೆದಿದೆ. ಈಗ ನೀರು ಬಿಟ್ಟು ಇದಕ್ಕೆ ಹಾಕಿದೆ. ಏನು ಗೊಬ್ಬರದ ಗಿಡ? ಗೊಬ್ಬರ, ಹಸಿರೆಲ್ಲ ಗೊಬ್ಬರ. ಅದು ಹಾಕಿದೆ. ಹೊಂಬಾಳೆಗೆ ಏನು ಹಾಕಿದ್ದೀರಾ? ಹೊಂಬಾಳೆಗೆ ಏನು ಹಾಕಿಲ್ಲ, ಔಷಧಿ ಸ್ಪ್ರೇ ಮಾಡಿದೆ ಸ್ವಲ್ಪ. ಹೊಂಬಾಳೆಗೆ ಏನಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು? ಅದು ಫಂಗಸ್ ಇರ್ತದೆ ಅಂತೇಳಿ ಔಷಧಿ ಸ್ಪ್ರೇ ಮಾಡಿದೆ ಅಷ್ಟೇ. ಫಸ್ಟಿಂದ ಏನೇನು ಗೊಬ್ಬರ ಹಾಕ್ಕೊಂಡು ಬಂದಿರಿ? ಏನಿಲ್ಲ, ಕೊಟ್ಟಿಗೆ ಗೊಬ್ಬರ, ಆಮೇಲೆ ಗೌರ್ಮೆಂಟ್ ಗೊಬ್ಬರ ತುಂಬ ಕಡಿಮೆ ಹಾಕಿದ್ದು. ಕಡಿಮೆನಾ? ರೋಟ್ರಿ ಓಡಿಸಿದ್ದು ಎಷ್ಟು ಸಲ? ರೋಟ್ರಿ ಒಂದ್ಸರಿ, ವರ್ಷಕ್ಕೆ ಒಂದ್ಸರಿ ಅಷ್ಟೇ ಓಡಿಸಿದ್ದು. ಈಗ ಮೊನ್ನೆ ಓಡಿಸಿ ಈಗ ಅದು ಗೊಬ್ಬರದ ಎಲೆ, ಹಸಿರ ಗೊಬ್ಬರದ ಹಾಕಿದೆ ಬೀಜ. ಹಂಗೆ ಮಾಡಬಾರ್ದು. ಬರ್ರಿ. ಎಷ್ಟು ವರ್ಷ ಆಯ್ತು ಹಾಕಿ? ಈಗ 20ಕ್ಕೆ ಹಾಕಿದ್ದು. 20 ಜೂನ್ 5. ಈಗ 5 ವರ್ಷ ಕಂಪ್ಲೀಟ್ ಆಗಿದೆ. ಅಡಿಕೆ ಬೆಳೆಗಾರರಿಗೆ ಏನು ಹೇಳ್ತೀರಾ?
ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಹ್ಞೂ ಕಷ್ಟಪಟ್ಟರೆ ಚೆನ್ನಾಗಿ ಬೆಳೆ ಬರುತ್ತೆ. ಸ್ವಲ್ಪ ಇದು ಔಷಧಿ ಅದು ಇದು ಮಾಡಬೇಕು, ಸ್ಪ್ರೇ ಮಾಡಬೇಕು. ಯಾಕೆ ಒಣಗೋಗಿದ್ದಾವೆ? ಕೆಲವೊಂದೆಲ್ಲ ಇದು ಆಗಲ್ಲ, ಕೆಲವೊಂದು ಒಣಗುತ್ತವೆ. ಎಲ್ಲ ಗಿಡದಲ್ಲೂ ಇವಾಗ ಒಂಬಾಳೆ ಬಿಟ್ಟಿದೆಯಾ? ಹಾಂ, ಎಲ್ಲ ಗಿಡದಲ್ಲಿ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟಿದ್ದಾವೆ? ಒಂದೊಂದರಲ್ಲಿ 4-5 ಇದೆ. ಬರ್ರಿ. ಹೊಸ್ದಾಗಿ ಅಡಿಕೆ ಹಾಕೋರಿಗೆ ಏನು ಹೇಳ್ತೀರಾ? ಹೊಲ ಅದ ಮಾಡ್ಕೋಬೇಕು ಫಸ್ಟು, ಜಮೀನು ಅದ ಮಾಡ್ಕೊಂಡು ಆಮೇಲೆ ಇದನ್ನ ನೋಡ್ದೆಲ್ಲ ಮಾಡ್ಕೋಬೇಕು. ಹಾಂ ಅಲ್ಲೈತಿ. ಬರ್ರಿ. ಮುಂಚೆ ಹೆಂಗಿತ್ತಿದ್ದು ನಿಮ್ಮ ಹೊಲ? ಏನಿದ್ದಿಲ್ಲ, ಇದು ಏನು ಬೆಳೆಸಿಲ್ಲ. 21ರಲ್ಲಿ ಮೆಕ್ಕೆಜೋಳ ಈರುಳ್ಳಿ ಹಾಕ್ತಿದ್ವಿ. ಹಾಂ, ಈಗ ಸ್ವಲ್ಪ ಅಡಿಕೆ ಬದಲು ಮಾಡೋಣ ಅಂತೇಳಿ ಅಡಿಕೆ ಹಾಕಿದ್ದು. ಹೌದು. ಇದೇನು ಗಿಡ? ಇದು ಮಾಗಾನಿ. ಅಡಿಕೆ ಮಧ್ಯದಲ್ಲಿ ಹಾಕಿದ್ದೀರಾ? ಇದು ಒಂದು ಸಾಲು ಮಾತ್ರ ಇದೆ, ನೋಡೋಣ ಅಂತ ಹಾಕಿದ್ದು. ಚೆನ್ನಾಗಿ ಬಂದಿದೆ, ನೋಡ್ತೀನಿ ಇನ್ನು ಸ್ವಲ್ಪ. ನೆಕ್ಸ್ಟು ಪ್ರತಿ ಮಧ್ಯ ಸಾಲಿಗೂ ಹಾಕೋಣ ಅಂದ್ಕೊಂಡಿದ್ವಿ. ಹಾಂ, ಅದೇನಾದರೂ ಚೆನ್ನಾಗಿ ಬಂದರೆ ಇದರಿಂದ ಏನು ಬೆನಿಫಿಟ್? ಇದು ನೆಕ್ಸ್ಟ್ 15 ವರ್ಷಕ್ಕೊಂದು 15 ವರ್ಷಕ್ಕೆ ಇದು ಕರೆಕ್ಟಾಗಿ ಕಟಾವಿಗೆ ಬರ್ತದೆ ಅಂತ ಹೇಳ್ತಾರೆ. ಹಾಂ, ಅಡಿಕೆ ಮಧ್ಯೆ ಇದನ್ನ ಹಾಕೋದ್ರಿಂದ ಅಡಿಕೆಗೆ ಏನು ಉಪಯೋಗ? ಲಾಭ ಏನಿಲ್ಲ. ಇದು ಎಲೆ ಎಲ್ಲ ಕಟ್ ಮಾಡಿ ಇದಕ್ಕೆ ಗೊಬ್ಬರ ಮಾಡ್ಬೋದು ಅಷ್ಟೇ. ಗೊಬ್ಬರ ಆಗುತ್ತಂತನಾ? ನಾವು ಸುಮ್ಮನೆ ಸೇಲಿಂಗ್ ಪರ್ಪಸ್ ಹಾಕಿದ್ದು. ಎಷ್ಟು ವರ್ಷಕ್ಕೆ ಬರುತ್ತೆ ಇದು ಮರ? 15 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು. ಈಗ ಹಾಕಿದ್ದು 3 ವರ್ಷ. 3 ವರ್ಷ ಆಯ್ತಾ? ಮುಂಚೆ ಬಾಳೆ ಹಾಕಿದ್ರೆ ಇದ್ರ ಮಧ್ಯೆ? ಮಧ್ಯಕ್ಕೆ ಬಾಳೆ ಇತ್ತು, ಅಡಿಕೆ ದೊಡ್ಡದಾದಂಗೆಲ್ಲ ಬಾಳೆ ತೆಗೆದ್ವಿ. ಅಲ್ಲೊಂದು ಇಲ್ಲೊಂದು ಬಿಟ್ಟಿದ್ದೀವಿ. ಎಷ್ಟು ವರ್ಷ ಹಾಕಿದ್ರಿ ಬಾಳೆ? ಒಂದು ಫಸಲು ಅಷ್ಟೇ ಹಾಕಿದ್ದು. ಒಂದು ಫಸಲು. ಮತ್ತೇನು ಇವಾಗ ಅಡಿಕೆ ಮಧ್ಯದಲ್ಲಿ ಯಾಕೆ ಹಾಕಿಲ್ಲ ನೀವು? ಇಲ್ಲ, ಅಡಿಕೆ ಮಧ್ಯೆ ಅಡಿಕೆ ದೊಡ್ಡದಾಯ್ತಲ್ಲ, ಏನು ಹಾಕೋದು ಸುಮ್ಮನೆ ಕಾಲು ಇರ್ತಿತ್ತಲ್ಲ, ಇನ್ನು ಗಿಡನೂ ಅಡಿಕೆನೂ ಜ್ವರ ಬಂದಿರಲಿಲ್ಲ ಅಂತೇಳಿ. ಈಗ ಇನ್ನೇ ನೀವು ಮುಂದಿನ ಸರಿ ಅಡಿಕೆ ಚೆನ್ನಾಗಿ ಬರುತ್ತೆ. ಈ ವರ್ಷ ಆದಾಯ ಬರ್ಬೋದಾ? ಈ ವರ್ಷ ಒಂದು ಹಸಿ ಅಡಿಕೆ ಒಂದು 25-30 ಕ್ವಿಂಟಲ್ ಆಗ್ಬೋದು ಅಂದ್ಕೊಂಡಿದ್ದೆ. ಮುಂಚೆ ಎಷ್ಟಾಗಿತ್ತು? ಎಷ್ಟು ಸಲ ಫಲ ಬಿಟ್ಟಿದೆ? ಅದು ಒಂದು 5 ಕ್ವಿಂಟಲ್ ಆಗಿದೆ ಈ ಫಸ್ಟ್ನೇದು. ಲೇ ನೀವೇ ಅಡಿಕೆನ ಒಣಗಿಸ್ತೀರಾ ಅಥವಾ ಬೇರೆಯವ್ರಿಗೆ ಕೊಡ್ತೀರಾ? ಕಟಿಂಗ್ ಮಾಡಕ್ಕೆ ಬರ್ತಾರೆ ಅವ್ರು ತಗೊಂಡು ಹೋಗ್ತಾರೆ. ಬೇರೆಯವ್ರಿಗೆ ಕಟಿಂಗ್ ಮಾಡಕ್ಕೆ ಕೊಟ್ಟು ಅವ್ರಿಗೆ ಕಳಿಸ್ತೀರಾ? ನೀವು ಹಸೆ ಅಡಿಕೆ ಅಷ್ಟೇ ಮಾತ್ರ ಕೊಡೋದು? ಹೌದು. ಏನೇನು ಅಡಿಕೆ ಹಾಕೋರಿಗೆ ಏನೇನು ಯೂಸ್ ಮಾಡಿದರೆ, ಯಾವ್ಯಾವ ಔಷಧಿ ಹಾಕಿದರೆ ಬೇಗ ಬೆಳೆ ಬರುತ್ತೆ? ಏನಿಲ್ಲ, ನಾವು ಹಾಕಿರೋದೆಲ್ಲ ಪೂರ್ತಿ ನೈಸರ್ಗಿಕ ಗೊಬ್ಬರ. ಯಾವುದು ಸರ್ಕಾರದ ಔಷಧಿ ಆಗಲಿ ಸರ್ಕಾರಿ ಗೊಬ್ಬರ ಆಗಲಿ ಯಾವುದು ಜಾಸ್ತಿ ಬಳಸಿಲ್ಲ. ಸಗಣಿ ಗೊಬ್ಬರ ಬರುತ್ತಲ್ಲ, ಅದನ್ನ ಹಾಕಿದ್ದೀರಾ? ಗೊಬ್ಬರ ಹಾಕಿದ್ದೀವಿ. ಸುಣ್ಣನ ಯಾವಾಗ ಹಚ್ಚಬೇಕು? ಜನವರಿ ತಿಂಗಳಲ್ಲಿ ಹಚ್ಚಬೇಕು. ಬಿಸಿಲಿಗೆ ಸ್ವಲ್ಪ ಗಿಡ ಇದಾಗುತ್ತೆ, ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿರೋದು ಇದು ಸುಣ್ಣ. ಬಿಸಿಲಿಗೆ ಸೀಳುತ್ತೆ ಅಂತನಾ ಗಿಡ? ಹಾಂ, ಬಿಸಿಲು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಹಾಂ ಹಾಕಿದ್ವಿ. ಸುಣ್ಣ ಹಚ್ಚೋದ್ರಿಂದ ಸುಣ್ಣದಲ್ಲಿ ಏನೇನು ಮಿಕ್ಸ್ ಮಾಡಿ ಹಚ್ತೀರಾ? ಸುಣ್ಣ, ಬೆಲ್ಲ, ಮೈದಾ. ಬರ್ಪ. ಇದರಿಂದ ತಂಪಾಗುತ್ತೆ ಗಿಡ ಅಂತನಾ? ತಂಪಾಗುತ್ತೆ ಅನ್ನೋದಕ್ಕಿಂತ ಬಿಸಿಲನ್ನ ಈಗ ಕ್ಯಾಚ್ ಮಾಡುತ್ತೆ, ಬಿಸಿಲನ್ನ ಸ್ವಲ್ಪ ಹೋಲ್ ಮಾಡುತ್ತೆ ಅಂತ. ಗಿಡಕ್ಕೆ ಡೈರೆಕ್ಟಾಗಿ ಬಿಸಿಲು ಬೀಳಲ್ಲ. ಬರ್ರಿ, ಆಯ್ತು. ಲೈಕ್ ಸುಮಾರು ಎಷ್ಟು ಗಿಡಗಳಿದ್ದಾವೆ? ಇದು 2 ಎಕರೆ ಇದೆ. ಇನ್ನು ಬೇರೆ ಕಡೆ ಎಲ್ಲ ಹಾಕ್ಬೇಕಂತಿದ್ದೀರಾ? ಇನ್ನು 3 ಎಕರೆ ಇದೆ, ಅಲ್ಲಿಗೆ ಹಾಕ್ಬೇಕು. ಈಗ ಅದೇ ಗೋಟ್ ಮಾಡಕ್ಕೆ ಕಟ್ಟಿದ್ವಿ. ನೀವೇ ಗೋಟ್ ಮಾಡ್ತೀರಾ? ಗೋಟ್ ಮಾಡಿದ್ವಿ. ಬೇರೆಯವ್ರು ಸೇಲ್ ಮಾಡ್ತೀರಾ? ಇಲ್ಲ, ನಮಗೆ ಎಷ್ಟು ಬೇಕು ಅಷ್ಟು ಉಳಿಸ್ಕೊಂಡು ಉಳಿದವನ್ನ ಸೇಲ್ ಮಾಡ್ತೀವಿ.
ಎಷ್ಟು ಸೇಲ್ ಮಾಡ್ಬೋದು? ಅದರಲ್ಲಿ ಈಗ 12,000 ಗೂಟ್ ಇದೆ. ಅದರಲ್ಲಿ ಒಂದು 3,000 ಹೋದ್ರೂ ನಮಗೆ ಬೇಕಾಗಿದ್ದು ಒಂದು 3,000, ಉಳಿದಿದ್ದೆಲ್ಲ ತೆಗಿತೀವಿ, ಗೋಟ್ ಮಾರ್ತೀವಿ. ಮತ್ತೆ ಇದ್ರ ಮಧ್ಯದಲ್ಲಿ ಏನಾದರೂ ಹಾಕ್ಬೋದಾ? ಈ ಸರಿ ಮೆಕ್ಕೆಜೋಳ ಹಾಕೋಣ ಅಂದ್ಕೊಂಡಿದ್ದೀವಿ. ಮೆಕ್ಕೆಜೋಳನಾ? ಈ ಮೆಣಸು ಎಲೆ ಮತ್ತೆ ಎಲ್ಲ ಹಾಕ್ತಿದ್ದೀರಲ್ಲ, ಗಿಡ ದೊಡ್ಡದಾದ್ಮೇಲೆ ಅದನ್ನೆಲ್ಲ ಪ್ಲಾನಿಂಗ್. ಈಗ ಸದ್ಯಕ್ಕೆ ಏನಿಲ್ಲ, ಇನ್ನೂ ಗಿಡ ದೊಡ್ಡದಾಗ್ಬೇಕಂತೀರಾ? ಸ್ವಲ್ಪ ಗಿಡ ದೊಡ್ಡದು ಮೇಲೆ ಹೈಟ್ ಹೋದ್ಮೇಲೆ ಹಾಂ, ಕಾಳುಮೆಣಸು ಮತ್ತು ಎಲೆ ಬಳ್ಳಿ ಹಾಕೋಣ ಅಂದ್ಕೊಂಡಿದ್ದೀವಿ. ಎಲೆ ಬಳ್ಳಿ. ಇವೆಲ್ಲ ಹುಣಸೆ ಮರ ನಿಮ್ಮವೇ? ಎಷ್ಟಿದೆ ಸುಮಾರು? 12 ನಾವೇ ಬಡಿತೀವಿ, ಗುತ್ತಿಗೆ ಏನು ಕೊಡಲ್ಲ. ಎಷ್ಟು ಬರುತ್ತೆ ವರ್ಷಕ್ಕೆ ಆದಾಯ? 40,000 ಆಗ್ಬೋದು. 40,000? ನೀವೇನು ಕೆಲಸ ಮಾಡೋದು? ನಾವೇನು ಕೆಲಸ ಮಾಡೋದು, ನಾವು ಕೂಲರ್ನ ಬಡಿಸ್ತೀವಿ. ಜೀವನಕ್ಕೆ ಏನು ಮಾಡ್ಕೊಂಡಿರ? ಜೀವನಕ್ಕೆ ಏನು ಮಾಡ್ಕೊಂಡಿರಾ? ಪೊಲೀಸ್ ಇದ್ದೀನಿ. ಎಷ್ಟು ಬರುತ್ತೆ ಸ್ಯಾಲ್ರಿ? ಸ್ಯಾಲ್ರಿ ಏನು ಬರಲ್ಲ, ಸುಮ್ಮನೆ ಗೌರವಧನಕ್ಕೆ ದುಡಿತಾ ಇದ್ದೀನಿ. ನಮ್ಮ ಮನೆಯವರು ತುಂಬಾ ತಮಾಷೆ ಮಾಡ್ತಾರೆ, ಯಾರನ್ನೇ ಆಗಲಿ ತುಂಬಾ ಕಾಲು ಎಳಿತಾರೆ. ಯಾರು ಸೈಲೆಂಟ್ ಆಗಿದ್ರೂ ಕೂಡ, ಅವ್ರ ಪರಿಚಯ ಇಲ್ಲ ಅಂದರೂ ಕೂಡ ಅವ್ರ ಮುಖದಲ್ಲಿ ನಗುನ ತರಿಸ್ತಾರೆ. ಅಷ್ಟು ಯಾವಾಗಲೂ ಖುಷಿಯಾಗಿರ್ತಾರೆ. ಅದು ನಂಗೆ ತುಂಬಾ ಇಷ್ಟ. ಹೀಗೆ ತಮಾಷೆ ಮಾಡಿಕೊಂಡು ನಮ್ಮ ಮನೆಯವರು ಮುಂದೆ ಹೋದರು. ನಾನು ಲಾಸ್ಟಲ್ಲಿ ಕೆಳಗಡೆ ಇತ್ತು ಒಂದು ಹೊಂಬಾಳೆ, ಅದನ್ನು ಸಿಪ್ಪೆನ ಕಿತ್ಬಿಟ್ಟು ಬಂದೆ. ತುಂಬಾ ಖುಷಿಯಾಯಿತು. ಎಲ್ಲರೂ ಆಲ್ರೆಡಿ ಹೋಗಿ ಬೈಕ್ ಹತ್ತಿಬಿಟ್ಟಿದ್ದಾರೆ, ನಾನಿನ್ನೂ ಹಿಂದ್ಗಡೆ ಉಳ್ಕೊಂಡಿದ್ದೀನಿ. ಮಕ್ಕಳೆಲ್ಲ ಆಲ್ರೆಡಿ ಅಲ್ಲೇ ಬೈಕ್ ಹತ್ತಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ನಮ್ಮದು ಕುರಿ ಶೆಡ್ ಇದೆ ಕಣ್ಣದಲ್ಲಿ, ಅದನ್ನು ನೋಡೋಕ್ಕೆ ಹೋಗ್ತಿದ್ವಿ ಇವಾಗ. ಫುಲ್ ವೀಡಿಯೋನ ನೋಡೋದನ್ನು ಮರಿಬೇಡಿ. ಬಾಯ್ ಮಾಡ್ರು ಅಂತ ಹೇಳ್ತಿದ್ದೀನಿ ನೋಡಿ, ಯಾವ ರೀತಿಯಾಗಿ ಬಾಯ್ ಮಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಬಾಯ್ ಮಾಡ್ತಿದ್ದಾರೆ. ಊರ ಪಕ್ಕನೇ ನಮ್ಮದು ಕುರಿ ಶೆಡ್ ಇರೋದು, ಅಲ್ಲಿಗೆ ಬಂದಿದ್ದೀವಿ ಇವಾಗ. ಇದೊಂದು 1/4 ಎಕರೆ ಇದೆ ಅಷ್ಟೇ. ಈ ಜಾಗನ ನಾವು ಸಪ್ರೇಟು ತೊಗೊಂಬಿಟ್ಟು ಇಲ್ಲಿ ಕುರಿ ಶೆಡ್ನ ಮಾಡಿದ್ದೀವಿ. ಬಟ್ ಇವಾಗ ಕುರಿಗಳಿಲ್ಲ, ಆಲ್ರೆಡಿ ಕೊಟ್ಟಾಗಿದೆ. 6 ತಿಂಗಳಿಗೆ ಒಂದು ಸಲ ನಾವು ಕುರಿಗಳನ್ನ ಸೇಲ್ ಮಾಡ್ತೀವಿ. ಬೇರೆ ಕಡೆಯಿಂದ ತಂದುಬಿಟ್ಟು 6 ತಿಂಗಳು ಸಾಕಿಬಿಟ್ಟು ಹೊರಗಡೆ ಎಲ್ಲೂ ಬಿಡ್ದಿರ ಶೆಡ್ಡಲ್ಲೇ ಸಾಕಿಬಿಟ್ಟು ನಾವು ಆಮೇಲೆ 6 ತಿಂಗಳ ನಂತರ ಸೇಲ್ ಮಾಡ್ತೀವಿ. ಕಣದ ಮುಂಭಾಗ ನೋಡ್ತಿರ್ಬೋದು ನೀವು, ಇಲ್ಲಿ ಕನಕಾಂಬರಿ ಹೂವು ಎಷ್ಟೊಂದು ಕಾಣಿಸ್ತಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾವೆ. ಹಾಗೆ ಪೇರಲೆ ಮರ ಮತ್ತು ಪಪ್ಪಾಯ ಗಿಡ, ಹಾಗೆ ಕರ್ಬೇವಿನ ಗಿಡನೂ ಕೂಡ ಹಾಕಿದ್ದೀವಿ. ಹಾಗೆ ಅದರಲ್ಲಿ ಮಲ್ಲಿಗೆ ಹೂವಿನ ಬಳ್ಳಿನೂ ಕೂಡ ಇದೆ, ರೋಸ್ ಗಿಡನೂ ಇದೆ. ಇಲ್ಲಿ ನಾವು ಸಸಿಗಳನ್ನ ಮಾಡ್ತಿದ್ದೀವಿ ನೋಡ್ರಿ, ನೋಡ್ತಿದ್ರಲ್ಲ. ನಾವೇ ಸ್ವತಃ ದುಡ್ಡು ಕೊಟ್ಟು ಗೋಟ್ಗಳನ್ನ ತಂದುಬಿಟ್ಟು ಸಸಿನ ಮಾಡ್ತೀವಿ. ಬೇಕಾದರೂ ಈ ವಿಡಿಯೋಗೆ ಕಮೆಂಟ್ ಮಾಡ್ಬೋದು. ನಮ್ಮ ಮನೆಯವರು ನಮ್ಮನ್ನು ಬಿಟ್ಬಿಟ್ಟು ಹೋದ್ರು. ಅವರು ನನ್ನ ದೊಡ್ಡ ಮಗನ, ಇನ್ನೊಂದು ಮಗನ, ಇಬ್ಬರನ್ನ ಕರ್ಕೊಂಡು ಹೋದರು. ಸಣ್ಣ ಮಗ ಮಾತ್ರ ಇದ್ದಾನೆ, ಅವನು ನೀರು ಸಿಕ್ಬಿಟ್ರೆ ಮುಗಿದ್ದು, ನೀರು ಬಿಟ್ಟು ಬರೋದೇ ಇಲ್ಲ, ಅಷ್ಟು ಆಟ ಆಡ್ತಿದ್ದಾನೆ. ನೋಡಿ ಕುರಿಗಳು ಯಾವ ಇಲ್ಲಲ್ಲ, ಹಾಗಾಗಿ ಬೀಗ ಹಾಕಿದ್ದೆ ಶೆಡ್ಗೆ. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಇಲ್ಲಿ ಕೂಡ ಒಂದಿಷ್ಟು ಗಿಡಗಳಿದ್ದಾವೆ ನೋಡಿ. ಕನಕಾಂಬರಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ತುಪ್ತೀರೆ ಬಳ್ಳಿನ ಹಾಕಿದ್ದಾರೆ ನಮ್ಮತ್ತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದಿನ್ನೂ ಎಳೆದು, 1-2 ದಿನ ಬಿಟ್ಟು ಕಿತ್ತರೆ ಆಗುತ್ತೆ. ಇಲ್ಲೊಂದಿದೆ ಇರ್ರಿ, ತುಂಬಾ ಬಲ್ತೋಗ್ಬಿಟ್ಟಿದೆ, ಅದು ನೋಡಿಲ್ಲ.
ಹರ್ಕೊಂಡಿಲ್ಲ ಯಾರು, ಬಲ್ತೋಗ್ಬಿಟ್ಟಿದೆ, ತುಂಬ ದೊಡ್ಡದಾಗಿದೆ, ಬೀಜ ಆಗಿಬಿಟ್ಟಿದೆ ಆಲ್ರೆಡಿ ಅದರಲ್ಲಿ. ಅದಕ್ಕೆ ಅದನ್ನ ಹಾಗೆ ಬಿಟ್ಟಿದ್ದೀವಿ. ಅಲ್ಲಿ ಕರ್ಬೇವಿನ ಸಸಿನೂ ಕೂಡ ಇದೆ, ಇನ್ನೊಂದು ಈಗ ತಾನೇ ಚಿಗುರ್ತಾ ಇದೆ. ಹಾಗೆ ಇನ್ನೊಂದು ಬಳ್ಳಿನೂ ಕೂಡ ಇದೆ, ಅದು ಯಾವುದಂತ ನನಗೆ ಗೊತ್ತಾಗಲಿಲ್ಲ. ಮೇವೆಲ್ಲ ಇಟ್ಟಿದ್ದೀವಿ. ಆ ಕಡೆ ಇನ್ನೂ ಗಿಡಗಳಿದ್ದಾವೆ. ಅಲ್ಲಿ ಬೇವಿನ ಮರ ಏನು ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕ ನಮ್ಮ ಜಾಗ ಇದೆ. ಸುಮಾರು ಒಂದು 70 ಮಾಗಾನಿ ಗಿಡಗಳನ್ನ ಹಾಕಿದ್ದೀವಿ. ಹಾಗೆ ಒಂದು 2 ಲೈನು ಅಡಿಕೆ ಗಿಡನೂ ಕೂಡ ಹಾಕಿದ್ದೀವಿ. ಮಧ್ಯದಲ್ಲಿ ನುಗ್ಗೆ ಗಿಡನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮಾಗನಿಗೆ ಕಾಳುಮೆಣಸನ್ನ ಬಳ್ಳಿನ ಹಬ್ಬಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ಪಾಲಕ್ ಸೊಪ್ಪನ್ನು ಕೂಡ ನಮ್ಮ ಮನೆಗೆ ಏನೇನು ತರಕಾರಿ ಬೇಕು ಮತ್ತು ಸೊಪ್ಪು ಬೇಕು ಅದನ್ನೆಲ್ಲನೂ ಹಾಕ್ಕೊಂಡಿರ್ತೀವಿ. ಮೆಂತೆ, ಪಾಲಕ್ಕು, ಪುದೀನ, ಕೊತ್ತಂಬರಿ ಎಲ್ಲನೂ ಹಾಕ್ಕೊಳ್ತೀವಿ ಕಣ್ಣದಲ್ಲಿ. ನೋಡಿ ಇಲ್ಲಿ ಕರ್ಬೇವು ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ. ನನ್ನ ಮಗ ಸುಮ್ಮನೆ ಒಬ್ಬನೇ ಆಟ ಆಡ್ತಿದ್ದಾನೆ. ನನ್ನ ಮಕ್ಕಳು ಇಬ್ಬರು ಮನೆಗೆ ಹೋದರು, ಇವನೊಬ್ಬನೇ ಇದ್ದಾನೆ, ಹಾಗಾಗಿ ಒಬ್ಬನೇ ಆಟ ಆಡ್ತಿದ್ದಾನೆ. ನಾನು ಕರೆದ್ರೂ ಬರ್ತಿಲ್ಲ. ನೀರು ಸಿಕ್ಕರೆ ಮುಗೀತಲ್ವ ಮಕ್ಕಳಿಗೆ, ಏನೋ ಒಂಥರ ಖುಷಿ ಅವರಿಗೆ ನೀರಲ್ಲಿ ಆಟಾಡೋದಕ್ಕೆ. ಒಬ್ಬನೇ ಆಟಾಡ್ತಿದ್ದಾನೆ, ಅವನಿಗೇನು ಬೇಜಾರೇ ಆಗ್ತಿಲ್ಲ ನೋಡಿ. ನನ್ನ ಮಗ ಎಷ್ಟು ಕರೆದ್ರೂ ಬರಲಿಲ್ಲ. ಒಬ್ಬನ್ನೇ ಬಿಟ್ಟು ಹೇಗೆ ಹೋಗೋದು ಅಂತಂದೇಳಿ ನಾನೇ ಅಲ್ಲೇ ನಿಮಗೆ ಇನ್ನೊಂದು ಸ್ವಲ್ಪ ಹೂವನ್ನ ತೋರಿಸೋಣ ಅಂತಂದು ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ವಿಡಿಯೋಸ್ ಬೇಕಿದ್ದರೆ, ವ್ಲಾಗ್ ಬೇಕಿದ್ದರೆ ಕಮೆಂಟ್ ಮಾಡಿ. ರೆಸಿಪಿ ವಿಡಿಯೋಸ್ ಬೇಕಿದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.